ಇಲ್ಲಿ ಕಲಬುರಗಿಯಲ್ಲಿರುವಂಥ ಕ್ಯಾನ್ಸರ್ ಆಸ್ಪತ್ರೆ ಕಿದ್ವಾಯಿನಲ್ಲಿ ಕಳೆದ ನವೆಂಬರ್ನಲ್ಲಿ ಒಂದು 20-30 ಎ ಸಿಗಳು ಕಳ್ಳತನ ಆಗುತ್ತೆ. ಕಳ್ಳ CCTVನಲ್ಲಿ ಸಿಕ್ಕಿಬೀಳ್ತಾನೆ. ಅದಾದಮೇಲೆ ಪೊಲೀಸರು ಕಳ್ಳನನ್ನು ಕರೆಸಿ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಳ್ತಾರಂತೆ. ಮುಚ್ಚಳಿಕೆ ಬರೆದುಕೊಟ್ಟಂಥ ಕಳ್ಳ ಹೇಳ್ತಾನೆ, ಕದ್ದ ಮಾಲನ್ನು ಇಲ್ಲಿರುವಂಥ ಅಡ್ಮಿನಿಸ್ಟ್ರೇಟರ್ ಮನೆಗಳಲ್ಲಿ ಎ ಸಿಗಳನ್ನು ಫಿಟ್ ಮಾಡಿದ್ದೀನಿ ನಾನು ಅಂತ ಹೇಳ್ತಾನೆ. ಆಮೇಲೆ ಕಳ್ಳನಿಗೆ ಬಿಟ್ಟು ಕಳಿಸ್ತಾರೆ. ಯಾವುದೇ ಕೇಸ್ ಆಗೋದಿಲ್ಲ. ಅದಾದ 15 ದಿನಕ್ಕೆ FIR ಆಗುತ್ತೆ. FIR ಆದಲ್ಲಿ ಕಳ್ಳ ಯಾರಂತ ಗೊತ್ತಿದ್ದರು. ಆ ಕಳ್ಳನ ಹೆಸರನ್ನು FIRನಲ್ಲಿ ಕೈ ಬಿಡ್ತಾರೆ. ಅದಾದ 5-6 ದಿನಗಳಲ್ಲಿ ಕದ್ದ ಮಾಲು ಮತ್ತು ವಾಪಸ್ಸು ಅದರಲ್ಲಿ ಅರ್ಧ ಮಾಲು ವಾಪಸ್ ಬರುತ್ತೆ. ಯಾಕೆ ವಾಪಸ್ ಬಂತು ಅಂದರೆ ರಿಪೇರಿಗೆ ಒಯ್ದಿದ್ದೇವಂತ ಹೇಳ್ರಿ ಅಂತ ಪೊಲೀಸರು ಕಳ್ಳರಿಗೆ ಹೇಳಿ ಕಳಿಸ್ತಾರೆ. ಅಂದರೆ ಕಳ್ಳರು ಕಿದ್ವಾಯಿನಲ್ಲಿರುವಂಥ ಆಡಳಿತಗಾರರು ಮತ್ತು ಪೊಲೀಸರು 3 ಜನ ಕೂಡಿ ಡಕಾಯಿತಿಯನ್ನು ಮಾಡ್ತಾ ಇದ್ದಾರೆ. ದೀರ್ಘ ನಿದ್ರೆಯಲ್ಲಿ ನಮ್ಮ ಶರಣಪ್ರಕಾಶ್ ಪಾಟೀಲ್ರಿದ್ದಾರೆ ಮತ್ತು ಏನು ಆಕಾಶದಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ. ಯಾಕಂದರೆ ಅವ್ರಿಗೆ ಕಾಣೋದೇ ಇಲ್ಲ. ಜನ ನೆಲದ ಮೇಲೆ ನಡೆದ್ರೆ ಕಾಣಬೇಕಲ್ಲ. ಯಾಕಂದರೆ ಬೆಳೆ ವೀಕ್ಷಣೆಯನ್ನು ಹಂಗೆ ಮಾಡಿದರು. ಅಲ್ಲ, ಇದು ಹಗಲು ದರೋಡೆನೇ ಅಣ್ಣ. ಯಾವಾಗಾದ್ರೂ ಏನು CCTV ಇದೆ, ಸಿಕ್ಕಿಬಿದ್ದಿದ್ದಾರೆ. ಸಿಕ್ಕಿಬಿದ್ದ ಮೇಲೂ ಅವ್ನು ಮುಚ್ಚಳಿಕೆ ಬರ್ಸ್ಕೊಂಡು ಕಳಿಸ್ತಾರೆ. ಅಂದರೆ ನಾಳೆ ಒಬ್ಬ ಬ್ಯಾಂಕ್ ದರೋಡೆ ಮಾಡಿ ಮುಚ್ಚಳಿಕೆ ಬರ್ಸ್ಕೊಡ್ತಾನೆ, ಬಿಟ್ಟು ಕಳಿಸ್ತೀರಿ ಪೊಲೀಸರು. ಅಂದರೆ ಇದು ಏನು ನಡೀತಾ ಇದೆ. ಇದ್ರ ಜೊತೆಗೆ ಕಿದ್ವಾಯಿನಲ್ಲಿ ವ್ಯವಸ್ಥಿತವಾಗಿ ಅಲ್ಲಿರುವಂಥ ಏನು ಇಂಜೆಕ್ಷನ್ ಇರ್ಬೋದು, ಔಷಧಗಳಿರ್ಬೋದು, ಭಾಳ ಕಾಸ್ಟ್ಲಿ ಇರುತ್ತೆ. ಕ್ಯಾನ್ಸರ್ ಪೇಷಂಟ್ಗಳಿಗೆ ಕೊಡೋದು, ಅದನ್ನು ಹೊರಗಡೆ ಮಾರ್ಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟರು, ಆಡಳಿತಗಾರರು. ಇದನ್ನು ನೋಡಿದಂಥ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಶರಣಪ್ರಕಾಶರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅವರಿಗೂ ಪಾಲ ಹೋಗ್ತಿರ್ಬೇಕು ಇದರಲ್ಲಿ ಏನಾದರೂ. ಮೆಡಿಸಿನ್ ಇಂಜೆಕ್ಷನ್ ಮಾಡ್ಕೊಳ್ಳೋದು ಏನಾದರೂ ಇದೆಯಾ ನಿಮ್ಮ ಹತ್ರ? ಹೇಳ್ತಾ ಇದ್ದೀವಲ್ಲ, ಇನ್ನೇನು ಬೇಕು. ಆಮೇಲೆ ಅವರು ಅದ್ರ ಜೊತೆಗೆ ಪೇಷಂಟಿಗೆ ಸಂಪೂರ್ಣವಾದಂಥ ಚಿಕಿತ್ಸೆಯನ್ನು ಕೊಡೋದಿಲ್ಲ. ಅರ್ಧಕ್ಕೇ ಚಿಕಿತ್ಸೆಯಿಂದ ಹೊರಗೆ ಕಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರದ್ದೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಕೇಂದ್ರ ರಾಜ್ಯ ಸರ್ಕಾರದಿಂದ ಬರಬೇಕಾದ ಅನುದಾನವನ್ನು ತೊಗೊಂಡ್ಬಿಡ್ತಾರೆ. ಎಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ಟಿವಿ ಅಂತೇಳಿ ದುಡ್ಡು ವಸೂಲಿ ಮಾಡ್ತಾರೆ. ಯಾವುದು ಡಾಕ್ಯುಮೆಂಟ್ ಅಂದರೆ ಆ ಪೇಷಂಟ್ ಹೊರಗಡೆ ಹೋಗಿನೂ ತೋರಿಸ್ಕೋಬಾರ್ದು, ಮಗ ಸತ್ತೋಗ್ಬೇಕು ಅವನು ಬೀದಿಗೆ ಹೋಗಿ. ಈ ರೀತಿ ಹಗರಣ ನಮ್ಮ ಕಿದ್ವಾಯಿನಲ್ಲಿ ನಡೀತಾ ಇದೆ. ಇದನ್ನು ನೋಡಿ ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತಿದೆ. ಈಗ FIR ಮಾಡಿದ್ದಾರೆ, ಆದರೆ ಯಾರ ಹೆಸರು ಹಾಕಿಲ್ಲ. ಇದನ್ನು ಹೇಳುವಂಥ ಅದಕ್ಕೆ ಹೇಳ್ತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಪೊಲೀಸರು, ಅಲ್ಲಿರುವಂಥ ಆಡಳಿತಗಾರರು, ಅಲ್ಲಿರುವಂಥ ಕಾಂಟ್ರಾಕ್ಟ್ ಲೇಬರ್ಗಳು ಕೂಡಿ ಇದನ್ನು ಕಳ್ಳತನ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ. ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ನಿಜವಾಗಿ ಸರಿಯಾಗಿ ತನಿಖೆ ಆಗಬೇಕು. ಕಳ್ಳ ಯಾರಂತ ಗೊತ್ತಿದೆ. ಅವ್ರ ಹೆಸರು ಕಳ್ತಂದಾಗ ಶಾಮೀಲ್ ಬರೆಸ್ಬೇಕು FIRನಲ್ಲಿ ಕಳ್ಳನ ಹೆಸರು. ಯಾರು ಮನೆಗಳಲ್ಲಿ AC ಫಿಟ್ ಆಗಿದೆ ಅಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅವರನ್ನು ಕಳ್ಳತನದ ಕೇಸ್ನಲ್ಲಿ ಹೆಸರನ್ನ ಹಾಕಬೇಕು. ಯಾರು ಕಾಂಟ್ರಾಕ್ಟರಲ್ಲಿ ಲೇಬರ್ ಸಪ್ಲೈ ಮಾಡಿದ್ದಾರೆ ಆ ಕಾಂಟ್ರಾಕ್ಟರು ಆ ಲೇಬರ್ಗಳಿಗೂ ಆ ಕಳ್ಳತನ ಕೇಸ್ನಲ್ಲಿ ಶಾಮೀಲ್ ಮಾಡಬೇಕು. ಮುಚ್ಚಳಿಕೆಯನ್ನು ಬರೆದು ಕೊಟ್ಟು ಬಿಡುಗಡೆ ಮಾಡಿದ ಪೊಲೀಸರನ್ನು ಕಳ್ಳತನ ಕೇಸ್ನಲ್ಲಿ ಶಾಮೀಲ್ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ.